ಈಗ ಈ ಒಂದು ಪ್ರಕರಣದಲ್ಲಿ ಹೊಸ ಹೆಸರು ಸೇರ್ಪಡೆ ಅಂತಂದ್ರೆ ಅದು ಎ ಮಂಜು ಅವ್ರದ್ದು. ನೋಡೋಣ ಯಾವ ರೀತಿಯ ರಿಯಾಕ್ಷನ್ಸ್ ಬರುತ್ತೆ ಅಂತ. ವಿಡಿಯೋ ವೈರಲ್ ಪ್ರಕರಣದಲ್ಲಿ SIT ಈಗ ಸ್ಥಳ ಮಹಜರನ್ನ ಮಾಡ್ತಾ ಇದೆ. ಆರೋಪಿ ಲಿಖಿತ್ ಕರೆದೊಯ್ದು SITಯಿಂದ ಸ್ಥಳ ಮಹಜರಾಗಿದೆ. ನಿನ್ನೆ ರಾತ್ರಿ ಲಿಖಿತ್ ವಶಕ್ಕೆ ಪಡೆದಿದ್ದಂತಹ SIT ಅಧಿಕಾರಿಗಳು ಇಬ್ಬರನ್ನ ನಿನ್ನೆ ವಶಕ್ಕೆ ಪಡಿತಾರೆ SIT ಅಧಿಕಾರಿಗಳು. ಅದರಲ್ಲಿ ಲಿಖಿತ್ ಕೂಡ ಒಬ್ರು. ಅವರನ್ನ ಕರೆದುಕೊಂಡು ಹೋಗಿ ಅವರ ಮನೆಯಲ್ಲಿ ತಲಾಶ್ ಮಾಡಿದ್ರು. ಶ್ರವಣಬೆಳಗೊಳದಲ್ಲಿರುವಂತಹ ಅವರ ನಿವಾಸ ಲಿಖಿತ್ ಗೌಡ ಮನೆಯಲ್ಲಿ ಮಹಜರಾಗಿದೆ. ಮಹಜರ್ ಬಳಿಕ ಸೈಬರ್ ಕ್ರೈಮ್ ಠಾಣೆಗೆ ಲಿಖಿತ್ನನ್ನ ಕರೆತಂದಿದ್ದಾರೆ ಪೊಲೀಸರು. ಸೈಬರ್ ಠಾಣೆಯಲ್ಲಿ ಲಿಖಿತ್ ಹೇಳಿಕೆ ದಾಖಲಿಸಿಕೊಳ್ಳೋದಕ್ಕೆ ಸಿದ್ಧತೆಗಳು ನಡೆದಿದೆ. ಹೇಳಿಕೆ ದಾಖಲು ಬಳಿಕ ಆರೋಪಿ ಲಿಖಿತ್ಗೆ ಮೆಡಿಕಲ್ ತಪಾಸಣೆ ನಡೆಯುತ್ತೆ. ಅದಾದ ನಂತರ ಬೆಂಗಳೂರಿಗೆ ಕರೆದೊಯ್ಯಲಿದ್ದಾರೆ SIT ಅಧಿಕಾರಿಗಳು. ಅಂದರೆ ಬೆಂಗಳೂರು ಕರ್ಕೊಂಡು ಬರ್ತಾರೆ. ಮೆಡಿಕಲ್ ಟೆಸ್ಟ್ ಆದ ನಂತರ ವಿಡಿಯೋ ವೈರಲ್ ಪ್ರಕರಣದಲ್ಲಿ ನಿನ್ನೆ ಅರೆಸ್ಟ್ ಮಾಡಿದಂತಹ ಲಿಖಿತ್ ಇವತ್ತು ಸ್ಥಳ ಮಹಜರ್ ಮಾಡಿದ್ರು. ಅವರ ನಿವಾಸವನ್ನ ಸರ್ಚ್ ಮಾಡಿದ್ರು. ಶ್ರವಣಬೆಳಗೊಳದಲ್ಲಿ ಲಿಖಿತ್ ಗೌಡ ಮನೆ ಇದೆ. ಆ ಮನೆಗೆ ಲಿಖಿತ್ನನ್ನ ಕರೆದುಕೊಂಡು ಹೋಗಿ ಅಲ್ಲಿ ತಲಾಶ್ ನಡೆಸಿದ್ರು. ಮಹಜರ್ ಬಳಿಕ ಸೈಬರ್ ಕ್ರೈಮ್ ಠಾಣೆಗೆ ಲಿಖಿತ್ ಗೌಡನನ್ನ ಕರೆತಂದಿದ್ದಾರೆ ಪೊಲೀಸರು. ಸೈಬರ್ ಠಾಣೆಯಲ್ಲಿ ಲಿಖಿತ್ ಹೇಳಿಕೆಯನ್ನು ದಾಖಲಿಸಿಕೊಳ್ತಾರೆ. ಅದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಹೇಳಿಕೆ ದಾಖಲು ಆದ ಬಳಿಕ ಲಿಖಿತ್ಗೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ತಪಾಸಣೆ ಆದ ನಂತರ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರೆ. ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನಿನ್ನೆಯಷ್ಟೇ ಇಬ್ಬರನ್ನ ಅರೆಸ್ಟ್ ಮಾಡಿದಂತಹ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡಿದ್ದಾರೆ. ಲಿಖಿತ್ ಗೌಡ ಶ್ರವಣಬೆಳಗೊಳದ ಅವರ ಮನೆಯಲ್ಲಿ ಪರಿಶೀಲನೆ ನಡೆಸಿದ ನಂತರ ಈಗ ಸೈಬರ್ ಕ್ರೈಮ್ ಠಾಣೆಗೆ ಲಿಖಿತ್ ಗೌಡನನ್ನ ಕರೆತಂದಿದ್ದಾರೆ ಪೊಲೀಸರು. ಠಾಣೆಯಲ್ಲಿ ಲಿಖಿತ್ ಗೌಡ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ಅದಾದ ನಂತರ ಮೆಡಿಕಲ್ ತಪಾಸಣೆಯನ್ನ ನಡೆಸಿ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರೆ SIT ಅಧಿಕಾರಿಗಳು. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಲಿಖಿತ್ ಗೌಡನನ್ನ ಸೈಬರ್ ಕ್ರೈಮ್ ಠಾಣೆಗೆ ಪೊಲೀಸರು ಕರೆತಂದಿದ್ದಾರೆ. ಶ್ರವಣಬೆಳಗೊಳದ ನಿವಾಸದಲ್ಲಿ ಸ್ಥಳ ಪರಿಶೀಲನೆಯ ನಂತರ ಸೈಬರ್ ಕ್ರೈಮ್ ಠಾಣೆಗೆ ಲಿಖಿತ್ ಗೌಡನನ್ನ ಕರೆತಂದಿದ್ದಾರೆ ಅಧಿಕಾರಿಗಳು. ಇಲ್ಲಿ ಆತನ ಹೇಳಿಕೆಯನ್ನು ದಾಖಲಿಸಿಕೊಳ್ತಾರೆ. ಹೇಳಿಕೆ ದಾಖಲಿಸಿಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಅದಾದ ಬಳಿಕ ಲಿಖಿತ್ಗೆ ಮೆಡಿಕಲ್ ತಪಾಸಣೆ ನಡೆಯುತ್ತೆ. ತದನಂತರ ಬೆಂಗಳೂರಿಗೆ ಕರೆದುಕೊಂಡು ಬರ್ತಾರೆ SIT ಅಧಿಕಾರಿಗಳು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಲಿಖಿತ್ ಗೌಡನನ್ನ ಅಧಿಕಾರಿಗಳು ಕರೆತಂದಂತಹ ದೃಶ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.